ದಾವಣಗೆರೆಯ ಕುಖ್ಯಾತ ರೌಡಿ ಶೂಟರ್ ಕಣುಮನ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 10 ಹಂತಕರು ಪೊಲೀಸರ ಮುಂದೆ ಶರಣಾಗಿ ನಾವೇ ಕೊಲೆ ಮಾಡಿದ್ದು ಅಂತ ಒಪ್ಪಿಕೊಂಡಿದ್ರು. ಪೊಲೀಸರು ಮತ್ತೆ 10 ಜನರನ್ನ ಬಂಧಿಸಿದ್ದಾರೆ. ಹಾಗಿದ್ರೆ ಆ 10 ಆರೋಪಿಗಳು ಯಾರು? ಕೊಲೆಗೆ ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಕಣುಮನ ಕೊಲೆ ಕೇಸ್ಗೆ 10 ಕಾರಣ. ದುಶ್ಮನ್ಗಳೆಲ್ಲ ಸೇರಿ ಸುಪಾರಿ ಕೊಟ್ಟು ಕೊಲೆ. ಸುಪಾರಿ ಕೊಟ್ಟವರು, ಸ್ಕೆಚ್ ಹಾಕಿದವರು ಅಂದರ್. ಇಪ್ಪತ್ತು ಆರೋಪಿಗಳು ಅಂದರ್, ಉಳಿದವರಿಗೆ ತಲಾಶ್. ದಾವಣಗೆರೆಯ ಹದಡಿ ರಸ್ತೆಯಲ್ಲಿರುವ 10 ದಿನಗಳ ಹಿಂದೆ ನಡೆದ ಬರ್ಬರ ಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕುಖ್ಯಾತ ರೌಡಿ ಶೀಟರ್ ಕಣುಮನ ಕೊಲೆ ಕೇಸ್ನಲ್ಲಿ 20 ಆರೋಪಿಗಳು ಅಂಧರಾಗಿದ್ದು, ಉಳಿದವರ ಪತ್ತೆಗೆ ತಲಾಶ್ ನಡೆಸಲಾಗುತ್ತಿದೆ. ಕಣುಮ ಅಲಿಯಾ ಸಂತೋಷ್ ಕೊಲೆಯಾದಾಗ ಮೇಲ್ನೋಟಕ್ಕೆ ಬುಳ್ನಾಗನ ಕೊಲೆಯ ಪ್ರತೀಕಾರ ಅನ್ನಿಸಿತ್ತು. ಆದ್ರೆ ಆ ಕೊಲೆ ಕೇವಲ ಬುಳ್ನಾಗನ ಕೊಲೆಯ ಪ್ರತೀಕಾರವಲ್ಲ, ಮತ್ತೇನು ಅಂತೀರಾ? ಮುಂದಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಕಣುಮ ಅಲಿಯಾಸ್ ಸಂತೋಷ್ ಕೊಲೆಯಾದ 24 ತಾಸಿನ ಒಳಗೆ ಚಾವಡಿ ಸಂತು ಸೇರಿದಂತೆ 10 ಆರೋಪಿಗಳು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಸರೆಂಡರ್ ಆಗಿದ್ದರು. ಅಷ್ಟೇ ಅಲ್ಲ, ಈ ಕೊಲೆ ಮಾಡಿದ್ದು ನಾವೇ ಅಂತಾನೂ ಒಪ್ಪಿಕೊಳ್ತಾರೆ. ತಮ್ಮ ಬೆಳವಣಿಗೆಗೆ ಕೆಲಸಗಳಿಗೆ ಕಣುಮ ಅಡ್ಡಿಯಾಗಿದ್ದ, ಹಾಗಾಗಿ ನಾವೇ ಸ್ಕೆಚ್ ಹಾಕಿ ಎತ್ತಿದ್ದು ಅಂತ ಸರೆಂಡರ್ ಆದವರು ಒಪ್ಪಿಕೊಳ್ತಾರೆ. ಆದ್ರೆ ಪೊಲೀಸರು ಪ್ರಕರಣದ ಮೂಲ ಹುಡುಕಿಕೊಂಡು ಹೋದಾಗ ಅವರೇ ಶಾಕ್ ಆಗ್ತಾರೆ. 10 ಆರೋಪಿಗಳು ಸೇರಿ ಕೊಲೆ ಮಾಡಿದ್ದಾರೆ, ಆದರೆ ಅವರ ಬೆನ್ನಿಗೆ ನಿಂತವರು ಯಾರು ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಅವರ 10 ಜನ ಇದ್ದಾರೆ. ಯಾರು? ಚೌಳಿ ಸಂತು, ಖಾರತ್ಪುಡಿ ನವೀನ ಇರ್ಬೋದು, ಇನ್ನೊಬ್ಬ ನವೀನ ಇರ್ಬೋದು, ಕಾರ್ತಿಕ್ ಇರ್ಬೋದು, ರಾಜು, ಬಸವರಾಜ್, ಮಾರುತಿ, ಪ್ರಭು, ಜಯಸೂರ್ಯ, ಭರತ್. ಮೊದಲ 10 ಆರೋಪಿಗಳ ಬಗ್ಗೆ ನಾವು ಈಗಾಗಲೇ ಕೊಟ್ಟಿದ್ವಿ. ಅದಲ್ಲದೆ ನಾವು ಇನ್ನೂ 10 ಆರೋಪಿಗಳ ಬಗ್ಗೆ ಕೂಡ ನಾನು ಮೊನ್ನೆ ಪ್ರೆಸ್ಗೆ ಹೇಳಬೇಕಾದ್ರೆ ಹೇಳಿದೆ. ಅವನು ಸಂದೀಪ್ ಅಂತ ಹೇಳಿ ಇಲ್ಲೇ ಆಂಜನೇಯ ಬಡಾವಣೆ KTJ ನಗರದಲ್ಲೇ ಇದ್ದಾರೆ. ಇನ್ನೊಬ್ಬ ಸೂರ್ಯಪ್ರಕಾಶ್ ಅಂತ ಹೇಳಿಬಿಟ್ಟು, ಸೂರ್ಯಪ್ರಕಾಶ್ ಕದಂಬ ಕೇಸರಿ ಪ್ರೆಸ್ ರಿಪೋರ್ಟರ್ ಇದ್ದಾರೆ, ಶ್ರೀರಾಮ್ ನಗರ, ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ. ಆಮೇಲೆ ಕಬಡ್ಡಿ ಶಿವು ಇವರು ಕೂಡ RMC ಯಾರ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯವರು. ಇನ್ನೊಬ್ಬರು ಗಡ್ಡಾ ವಿಜಿ ಅಂತ, ಅವರು ಕೂಡ ಭರತ್ ಕಾಲೋನಿ RMC ಯಾರ್ಡ್ ಅವರು ಇದ್ದಾರೆ. ಇನ್ನೊಬ್ಬ ಇವನು ವಿನಯ್ ಅಂತ ಹೇಳಿಬಿಟ್ಟು, ಇವನು ಕೂಡ ಬಡಾವಣೆ ಸರಸ್ವತಿ ಬಡಾವಣೆ ಅವರಿದ್ದಾರೆ. ಧನಂಜಯ್ ಅಂತ ಹೇಳಿಬಿಟ್ಟು ಇವನು ತೋಳು ಹುಣಸೆ. ರವಿ ಅಂತ ಹೇಳಿ ಇವನು ಹದಡಿ ಅವನು. ಕಡ್ಡಿ ರಘು ಇವರು ಕೂಡ ಇಲ್ಲೇ ನಿಟ್ಟುವಳ್ಳಿಯವರಾಗಿರ್ತಾರೆ. ಖಾರತ್ಪುಡಿ ಮಂಜ ಈಗಾಗಲೇ ಖಾರತ್ಪುಡಿ ನವೀನ ಹೇಳಿದೆ, ಖಾರತ್ಪುಡಿ ಮಂಜ ಇವರಿಬ್ಬರು ಕೂಡ ನಮ್ಮ ಗಾಂಧಿನಗರ ನಿವಾಸಿಗಳಾಗಿರ್ತಾರೆ. ಇನ್ನೊಬ್ಬ ಇಟಗಿ ಸಂತು ಅಂತ ಇದ್ದಾನೆ. ಇಷ್ಟು ಜನವನ್ನು ಇದುವರೆಗೆ ನಾವು ಈ ಒಂದು ಪ್ರಕರಣದಲ್ಲಿ ಈಗ ಅರೆಸ್ಟ್ ಮಾಡಿ ಅವರನ್ನು ತನಿಖೆಗೆ ಒಳಪಡಿಸ್ತಾ ಇದ್ದೇವೆ. ಮೊದಲಿಗೆ ಸರೆಂಡರ್ ಆದ ಚಾವಳಿ ಸಂತು, ಸೈಲೆಂಟ್ ನವೀನ್ ಎ, ಕಾರ್ತಿಕ್, ರಾಜ್, ಬಸವರಾಜ್, ಮಾರುತಿ, ಪ್ರಭು, ಜಯಸೂರ್ಯ, ಭರತ್ ಅವರನ್ನ ಬಿಟ್ಟು ಇದೀಗ ಪೊಲೀಸರು ಸಂದೀಪ್, ಸುರೇಶ್ ಅಲಿಯಾಸ್ ಸೂರ್ಯಪ್ರಕಾಶ್, ಶಿವಪ್ಪ ಅಲಿಯಾಸ್ ಕಬಡ್ಡಿ ಶಿವು, ವಿಜಯ್ ನಾಯ್ಕ್ ಅಲಿಯಾಸ್ ಗಡ್ಡಾ ವಿಜಿ, ವಿನಯ್, ಧನು, ರವಿ ಅಲಿಯಾಸ್ ಹದಡಿ ರವಿ, ಕಡ್ಡಿ ರಘು, ಮಂಜುನಾಥ್ ಅಲಿಯಾಸ್ ಕಾರದ ಪುಡಿ ಮಂಜ, ಸಂತೋಷ್ ಕುಮಾರ್ ಅಲಿಯಾಸ್ ಇಟಗಿ ಸಂತುನನ್ನ ಬಂಧಿಸಿದ್ದಾರೆ. ಪೊಲೀಸರು ಬಂಧಿಸಿದ 10 ಆರೋಪಿಗಳ ಪೈಕಿ ಒಬ್ಬ ಸೂರ್ಯಪ್ರಕಾಶ್ ಕದಂಬ ಕೇಸರಿ ಪತ್ರಿಕೆ ನಡೆಸುತ್ತಿದ್ದು, ಚಾವಳಿ ಸಂತುಗೆ ಸುಪಾರಿ ಹಣ ನೀಡಿದ್ದನ್ನಲ್ಲದೆ ಕೊಲೆಗೆ ಸ್ಕೆಚ್ ಹಾಕಿ ಕೊಟ್ಟಿದ್ದ ಎನ್ನಲಾಗಿದೆ. ಅಷ್ಟೇ ಅಲ್ಲ, ಕಣುಮ ಕೊಲೆಯಾದ ಬಳಿಕ ಸೂರ್ಯಪ್ರಕಾಶ್ ಸ್ಥಳಕ್ಕೆ ಬಂದು ಪೊಲೀಸರ ತನಿಖೆ, ಸ್ಥಳೀಯ ಮಾಹಿತಿಯನ್ನ ಕಲೆ ಹಾಕಿರ್ತಾನೆ. ಕಣುಮನ ಮೃತದೇಹ ಶಿಫ್ಟ್ ಆಗೋವರೆಗೂ ಸ್ಥಳದಲ್ಲೇ ಇದ್ದುಕೊಂಡು ಟೀಮ್ಗೆ ಮಾಹಿತಿ ನೀಡ್ತಾ ಇರ್ತಾನೆ. ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಕಣುಮ ಸೂರ್ಯಪ್ರಕಾಶ್ಗೆ ಆವಾಜ್ ಹಾಕಿರ್ತಾನೆ. ಹೀಗಾಗಿ ಕಣುಮನ ಮೇಲೆ ಸೂರ್ಯಪ್ರಕಾಶ್ ನಿಗಿ ಕೆಂಡ ಕಾರ್ತಿರ್ತಾನೆ ಎನ್ನುತ್ತಾರೆ SP ಉಮಾ ಪ್ರಶಾಂತ್. ಒಂದ್ರದ್ದು ನಾನು ನಿಮಗೆ ಹೇಳಿದೆ, ಸೂರ್ಯಪ್ರಕಾಶ್ ಅಂತ ಕದಂಬ ಪ್ರೆಸ್ ರಿಪೋರ್ಟರ್, ಕೇಸರಿ ಪ್ರೆಸ್ ರಿಪೋರ್ಟರ್ ಇದ್ದಾರೆ ಅಂತ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಸುಮಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರು. ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕಾದ್ರೆ ಇವರು ನಮಗೆ ಪದೇ ತುಂಬ ಅಡ್ಡ ಬರ್ತಾಯಿದ್ರು, ತೊಂದರೆ ಕೊಡ್ತಾಯಿದ್ರು. ಒಂದೆರಡು ಸಲ ಆವಾಜ್ ಕೂಡ ಹಾಕಿದ್ದಾರೆ. ಹಾಗಾಗಿ ಎನಿಹೌ
ಇವನು ಏನು ಕಬಡ್ಡಿ ಶಿವು ಇದ್ದಾರೆ, ಶಿವು ಕೂಡ ಈ ಹಿಂದೆ ಬುಳ್ಳಾನಾಗ 2019ರಲ್ಲಿ ಏನು ಕೇಸ್ ಆಗಿರ್ತದೆ ಅದರಲ್ಲಿ ಕೂಡ ಆರೋಪಿ ಆಗಿರ್ತಾರೆ. ಹಾಗಾಗಿ ಇವರು ಮೇಯ್ನ್ ಆಗಿ ಪ್ಲ್ಯಾನ್ ಆ್ಯಕ್ಚುಲಿ ಮಾಡಿರ್ತಾರೆ, ಅದನ್ನು ಸಂತೋಷ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಇವನೇನು ಮಾಡಿರ್ತಾನೆ, ಯಾರು ಸೂರ್ಯಪ್ರಕಾಶ್ ಇದ್ದಾರೆ ಅವ್ರಿಗೆ ಒಂದು 3 ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಬಿಕಾಸ್ ಇವನು ಪದೇ ಪದೇ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಇನ್ನೊಬ್ಬ ನಾನು ಸಂದೀಪ್ ಅಂತ ಹೇಳಿದೆ, ಆಂಜನೇಯ ಬಡಾವಣೆ ಅವನು ಫಸ್ಟ್ ಸೂರ್ಯಪ್ರಕಾಶ್ ಹತ್ರ ಕೆಲಸ ಮಾಡ್ತಾ ಇರ್ತಾರೆ, ತದನಂತರ ಬೇರೆ ಕಡೆ ಹೋಗಿದ್ದಾರೆ. ಸೊ ಅದೇ ಒಂದು ಅವ್ರಿಗೆ ಲಿಂಕ್ ಇದ್ದಿದ್ದರಿಂದ ಆ ಲಿಂಕ್ ಮೇಲೆ ಇವ್ರ ಮೂಲಕ ಅವ್ರಿಗೆ ಹಣವನ್ನು ಮುಟ್ಟಿಸಿರ್ತಾರೆ. ಇನ್ನು ಮತ್ತೊಬ್ಬ ಆರೋಪಿ ಹದಡಿ ರವಿ ಕೂಡ ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ತಾ ಇರ್ತಾನೆ. ಆದ್ರೆ ಕಣುಮ ರವಿಯ ಬಿಸ್ನೆಸ್ಗೆ ಅಡ್ಡಿ ಮಾಡಿರ್ತಾನೆ. ರವಿಯ ಬಿಸ್ನೆಸ್ ಹಾಳು ಮಾಡಿ ಕಣುಮ ತನ್ನ ಆಪ್ತ ಹದಡಿ ಕುಮಾರ್ಗೆ ಅನುಕೂಲ ಮಾಡಿಕೊಡ್ತಾ ಇರ್ತಾನೆ. ಇದರಿಂದ ಹದಡಿ ರವಿ ಕೂಡ ಕಣುಮನ ವಿರುದ್ಧ ಪ್ರತೀಕಾರಕ್ಕೆ ಕಾಯ್ತಾ ಇರ್ತಾನೆ. ಹೀಗಾಗಿ ಹದಡಿ ರವಿ ಚಾವಳಿ ಸಂತು ಜೊತೆ ಕೈ ಜೋಡಿಸಿರ್ತಾನೆ ಎನ್ನುತ್ತಾರೆ ಪೊಲೀಸರು. ಸೊ ಅದಲ್ಲದೆ ಈಗ ಇನ್ನೊಂದು ಆಂಗಲ್ ಅಂತ ಹೇಳಿದ್ರೆ ಹದಡಿ ರವಿ ಆ್ಯಂಡ್ ಧನು ಮತ್ತು ವಿನಯ್ದಿದೆ. ಅವರು ಹದಡಿ ರವಿ ಹೇಳೋದು ಇವ್ರಿಗೆ ಯೂಶ್ವಲಿ ಇನಿಷಿಯಲಿ ಕುಮಾರು, ಇವರು ಹದಡಿ ಕುಮಾರ್ ಅಂತ ಒಬ್ಬರಿದ್ದಾರೆ, ಅವರು ಎಲ್ಲ ಫ್ರೆಂಡ್ಸೇ ಇದ್ದರು. ಅದಾದಮೇಲೆ ಕೆಲವೊಂದೊಂದು ಪ್ರಾಪರ್ಟಿ ಬಿಸ್ನೆಸ್ಸಲ್ಲಿ ಈ ಕಣ್ಮ ಅವರು ಮತ್ತು ಅವನ ಅಸೋಸಿಯೇಟ್ಸು ಅಡ್ಡ ಬಂದು ಇವ್ರಿಗೆ ಬರುವಂತಹ ಎಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮತ್ತು ಪ್ರಾಪರ್ಟಿಗಳಿಂದ ತುಂಬ ಲಾಸ್ ಮಾಡಿ ಕುಮಾರ್ ಕಡೆಗೆ ಹೋಗೋ ರೀತಿಯಾಗಿ ಮಾಡಿದ್ದಾರೆ. ಇದಕ್ಕೆ ವಿನಯ್ ಏನಿದ್ದಾನೆ ಅವನು ಮತ್ತು ಧನು ಆ್ಯಕ್ಚುಲಿ ರವಿಗೆ ಕ್ಲೋಸ್ ಫ್ರೆಂಡ್ ಇರ್ತಾರೆ ಇವನು ಯಾರು ವಿನಯ್. ಸೊ ಅವನ ಮೂಲಕ ಸಂತೋಷನ್ನ ಫ್ರೆಂಡ್ ಮಾಡಿಸಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಇವರು ಓನ್ಲಿ ಕಾನ್ಸ್ಪಿರಸಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಉಳಿದವರು ಸ್ಪಾಟಿಗೆ ಬಂದು ಈ ಒಂದು ಕೃತ್ಯವನ್ನು ಎಸಗಿರ್ತಾರೆ. ರೌಡಿ ಶೀಟರ್ ಕಣುಮನ ಕೊಲೆ ವಿಚಾರದಲ್ಲಿ ಕಣುಮನ ವಿರೋಧಿಗಳೆಲ್ಲ ಒಂದಾಗಿ ಆಪ್ತರಾಗಿ ಕಣುಮನಿಗೆ ಸ್ಕೆಚ್ ಹಾಕಿದ್ದರು. ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಕಣುಮನ ಶತ್ರುಗಳೆಲ್ಲ ಮಿತ್ರರಾಗಿ ಕಣುಮನಿಗೆ ಮುಹೂರ್ತ ಫಿಕ್ಸ್ ಮಾಡಿ ಚಟ್ಟ ಕಟ್ಟಿದ್ದಾರೆ. ಕಣುಮನ ಕೊಲೆಗೆ ಒಬ್ಬರದ್ದೇ ದ್ವೇಷವಲ್ಲ, ಒಬ್ಬರದ್ದೇ ಪ್ಲಾನೂ ಅಲ್ಲ, ಎಲ್ಲರ ಮುಖವಾಣಿಯಾಗಿ ಚಾವಳಿ ಸಂತು ಈ ಕೊಲೆಯ A1 ಆರೋಪಿಯಾಗಿದ್ದಾರೆ. ಕಣುಮನ ಪ್ರಕರಣದಲ್ಲಿ 20 ಆರೋಪಿಗಳು ಅಂಧರಾಗಿದ್ದು ಇನ್ನು ಯಾರ್ಯಾರಿದ್ದಾರೆ ಎಂದು ಕಾದು ನೋಡಬೇಕಿದೆ. ಕ್ಯಾಮರಾಮನ್ ರಾಕೇಶ್ ಜೊತೆ ಅಣ್ಣೇಶ್, M1 ಕನ್ನಡ ನ್ಯೂಸ್, ದಾವಣಗೆರೆ.